ಕಾರ್ಗಳು ಅಥವಾ ಬೈಕ್ಗಳು ತುಂಬ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಆಗಿಬಿಟ್ಟಿದೆ ನಾವು ಖರ್ಚು ಮಾಡೋದ್ರಲ್ಲಿ. ಮಿಡಲ್ ಕ್ಲಾಸಲ್ಲಿ ಹುಟ್ಟಿ ಕಾರ್ಗಳು ಹಾಗೂ ಬೈಕ್ಗಳ ಮೇಲೆ ಸ್ಪೆಂಡ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಆಗಿಬಿಟ್ಟಿದೆ. ಯಾಕೆ ಅಂದರೆ ಅತಿ ಹೆಚ್ಚು ಖರ್ಚಾಗ್ತಾ ಇರೋವಂಥದ್ದೇ ಅಲ್ಲಿ. ಇವತ್ತಿನ ಗಾಡಿಯ ವ್ಯಾಲ್ಯೂಗಳು ಸ್ವಲ್ಪ ಚೆನ್ನಾಗಿರೋ ಗಾಡಿ ತೊಗೋಬೇಕು ಅಂದರೆ 3-4 ಲಕ್ಷಕ್ಕೆ ಹೋಗಿದೆ. ಸೊ ಕಾರ್ಗಳ ಬೆಲೆ ಕೇಳೋದೇ ಬೇಡ. ಇದಲ್ದಿರ ಇನ್ನೊಂದು ಡಿಸಡ್ವಾಂಟೇಜ್ ಏನು ಅಂದರೆ ಕಾರ್ ತೊಗೊಳೋದು ಬೈಕ್ ತೊಗೊಳೋದ್ರಿಂದ ತೊಗೊಂಡಿದ್ದು ಸ್ವಲ್ಪ ದಿನಗಳಕ್ಕೇ ಅದರ ಕಾಲು ಭಾಗದ ವ್ಯಾಲ್ಯೂನ ಕಳ್ಕೊಳ್ಳುತ್ತೆ. ಪ್ರತಿ ವರ್ಷ ಹೀಗೆ ಡಿಪ್ರಿಸಿಯೇಷನ್ ಆಗ್ತಾ ಹೋಗುತ್ತೆ. ಈಗಿನ ಜನ್ರೇಷನ್ ಏನು ಮಾಡ್ತಿದ್ದಾರೆ ಹುಡುಗರು ಅಂದರೆ ತುಂಬ ಚಿಕ್ಕ ವಯಸ್ಸಿಗೆ ಗಾಡಿಗಳನ್ನು ಕಾರ್ಗಳನ್ನು ತಗೋತಿದ್ದಾರೆ. ಕಾರ್ ತೊಗೊಳೋದು ಬೈಕ್ ತೊಗೊಳೋದು ಸುಲಭದ ಮಾತಲ್ಲ. ತುಂಬ ಒಂದು ಇಂಪಾರ್ಟೆನ್ಸ್ ನಾವು ಕೊಡಬೇಕಾಗುತ್ತೆ. ಯಾವ ಏಜಿಗೆ ನಾವು ಕಾರ್ ತೊಗೋಬೇಕು, ಎಷ್ಟು ಅರ್ನ್ ಮಾಡ್ತಾಯಿದ್ದೀವಿ, ನಮ್ಮ ಸಂಪಾದನೆ ಎಷ್ಟು, ನಮ್ಮ ಉಳಿತಾಯ ಎಷ್ಟು ಅನ್ನೋದನ್ನು ನೋಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸುಮ್ಮನೆ ತೊಗೊಂಡಿದ್ದಾರೆ ಯಾರು ಅಂತ ತೊಗೊಳೋವಂಥದ್ದು ಅಥವಾ ನಮ್ಗೆ ಇಷ್ಟ ಆಯಿತು ಅಂತ ತೊಗೊಳೋವಂಥದ್ದು ಅದು ತಪ್ಪಾಗುತ್ತೆ. ಅದಕ್ಕೆ ಆದಂಥ ಒಂದು ಪ್ರೋಸೆಸ್ ಇದೆ. ಯಾವ ಕಾರನ್ನು ನಾವು ತೊಗೋಬೇಕು, ಎಷ್ಟು ಬೆಲೆ ಇರಬೇಕಾದ್ರದ್ದು, ಯಾವ ಗಾಡಿಯನ್ನು ತೊಗೋಬೇಕು, ಅದರ ಬೆಲೆ ಎಷ್ಟಿರಬೇಕು, ನಮ್ಮ ಸಂಬಳದ ಎಷ್ಟು ಪಾಲಿದ್ದರೆ ನಾವು ಈ ಕಾರ್ಗಳನ್ನ ಓನ್ ಮಾಡಬೇಕು ಅನ್ನೋವಂಥದ್ದು. ಅದರಲ್ಲೂ ಈಗಿನ ಜನ್ರೇಷನ್ ತೊಗೊತಾರೋವಂಥದ್ದು ಅಪ್ಫ್ರಂಟ್ ಕ್ಯಾಶ್ ಕೊಟ್ಟು ತೊಗೋತಾ ಇಲ್ಲ. ಎಲ್ಲರೂ ಕೂಡ ಆಲ್ಮೋಸ್ಟ್ EMIಗಳಲ್ಲಿ ತೊಗೋತಿದ್ದಾರೆ. ಕಾರು ಬೈಕು ಬಿಡಿ, ಫೋನ್ಗಳನ್ನು ಕೂಡ EMI ತೊಗೋತಿದ್ದಾರೆ. ಎಷ್ಟರ ಮಟ್ಟಿಗೆ ಬಂದಿದೆ ಒಂದು ಸಾಲ ಅನ್ನೋದು ಮೇಲೆ. ಸೊ ಇದಕ್ಕೆ ಆದಂಥ ಒಂದು ಪ್ರೋಸೆಸ್ ಇದೆ, ಅದನ್ನೇ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ದಿಸ್ ಈಸ್ ಇನ್ವೆಸ್ಟ್ ಕರ್ನಾಟಕ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲಲ್ಲಿ ನೀವು ಇನ್ವೆಸ್ಟಿಂಗ್ ಹಾಗೂ ಫೈನಾನ್ಷಿಯಲ್ ಟಿಪ್ಸ್ ಟ್ರಿಕ್ಸ್ನ ಕಲ್ತ್ಕೋತೀರಾ. ಸೊ ತಡ ಮಾಡಿದಿರಾ ಸಬ್ಸ್ಕ್ರೈಬ್ ಆಗಿ, ಬೆಲ್ ನೋಟಿಫಿಕೇಷನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕಿದ ತಕ್ಷಣ ನೋಟಿಫೈ ಬರುತ್ತೆ. ಇದು ಏನು ಹೊಸ ಮೆಥಡ್ ಅಲ್ಲ. ಈ ಒಂದು ಮೆಥಡ್ ಇವತ್ತಿನ ನಾನು ಶೇರ್ ಮಾಡ್ತಿರೋವಂಥ ವಿಡಿಯೋ, ಇದನ್ನು 24-10 ರೂಲ್ ಅಂತ ಹೇಳ್ತಾರೆ. 24-10 ರೂಲ್ ಅಂತ. ಇದ್ರ ಬಗ್ಗೆ ಮಾತಾಡ್ತಾ ಇರೋವಂಥದ್ದು. ಕಾರ್ ಅಥವಾ ಬೈಕ್ಗಳು ಅಥವಾ ಕಾಸ್ಟ್ಲಿ ಥಿಂಗ್ಸ್ಗಳನ್ನ ಬೈ ಮಾಡಬೇಕಾದ್ರೆ ಈ ಒಂದು ಮೆಥಡ್ನ ಯೂಸ್ ಮಾಡ್ತಾರೆ. ಇದೊಂಥರ ಫೇಮಸ್. ತುಂಬ ಯೂಟ್ಯೂಬರ್ಸ್ಗಳ ಮಧ್ಯೆ ಹಾಗೂ ಫೈನಾನ್ಷಿಯಲ್ ಟಿಪ್ಸ್ ಟ್ರಿಕ್ಸ್ ಕೊಡ್ತಾ ಇರೋವಂಥವ್ರ ಮಧ್ಯೆ ಈ ಒಂದು 24-10 ಒಂದು ಫೇಮಸ್ ಆಗಿದೆ. ಓಕೆ, ಮೊದಲನೇದಾಗಿ 24-10 ರೂಲ್ ಅಂದರೆ ಏನು? 24-10 ರೂಲ್ ಅಂದರೆ ಇಷ್ಟೇ. ಇದು ಒಂದು ಬೇಸಿಕ್ ಆಗಿ ಒಂದು ಐಡಿಯಾ ಕೊಡುತ್ತೆ. ಬೇಸ್ಮೆಂಟ್ ಥರ. ಯಾವ ಒಂದು ಬೇಸ್ ಮೇಲೆ ನೀವು ಎಷ್ಟು ರೇಟಿನ ಗಾಡಿನ, ಎಷ್ಟು ಸಂಬಳ ಇದ್ದರೆ, ಎಷ್ಟು ವರ್ಷಗಳಿಗೆ, ಎಷ್ಟು ಪರ್ಸೆಂಟಿಗೆ ಬಡ್ಡಿಯಿಂದ ತಗೋಬೇಕು ಅನ್ನೋವಂಥದ್ದನ್ನ ಇದು ತಿಳಿಸುತ್ತೆ. ಇದು ನಿಮಗೆ ಗೈಡ್ ಮಾಡುತ್ತೆ ಎಷ್ಟು ಸ್ಪೆಂಡ್ ಮಾಡಬೇಕು ನೀವು ಒಂದು ಕಾರ್ ಮೇಲೆ ಅಥವಾ ಬೈಕ್ಗಳ ಮೇಲೆ ಅಥವಾ ಕಾಸ್ಟ್ಲಿ ಥಿಂಗ್ಸ್ಗಳ ಮೇಲೆ, ನಿಮಗೆ ಎಷ್ಟು ಇನ್ಕಮ್ ಎಷ್ಟಿದ್ರೆ ಅಂತ. ಸಿಂಪಲ್ ಆಗಿ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳೋದಾದರೆ 24-10 ಡಿವೈಡ್ ಮಾಡಿಕೊಂಡ್ರೆ ಮೊದಲನೇದಾಗಿ 20 ಅಂದರೆ 20% ಡೌನ್ ಪೇಮೆಂಟ್ ಅಂತ. ಅಂದರೆ ನೀವು ಯಾವುದೇ ಒಂದು ಕಾರ್ ಅಥವಾ ಬೈಕ್ಗಳನ್ನ ತೊಗೋತಾ ಇದ್ದೀರಾ ಅಂದರೆ 20% ಡೌನ್ ಪೇಮೆಂಟ್ ಮಾಡುವಂಥ ಕೆಪಾಸಿಟಿ ನಿಮ್ಗಿರಬೇಕು. ಆಗಲೇ ಡೌನ್ ಪೇಮೆಂಟ್ನ ನೀವು ಮಾಡಿ, ನೆಕ್ಸ್ಟ್ ನೀವು EMIಯಲ್ಲಿ ತೊಗೋತಾ ಇದ್ದೀರಾ, ಫೈನಾನ್ಸ್ ಮಾಡ್ಕೋತಾ ಇದ್ದೀರಾ ನಿಮ್ಮ ಒಂದು ಗಾಡಿಗೆ ಅನ್ನೋದಾದರೆ ಅದು 4 ವರ್ಷಗಳಿಗೆ ಇರಬೇಕು ಅಥವಾ 4 ವರ್ಷಗಳಿಗೆ ಕಡಿಮೆ ಇರಬೇಕು. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, 4 ವರ್ಷನ ಇನ್ನೂ ಚೇಂಜ್ ಮಾಡ್ಬೋದಾ ಅಂತ. ಬಟ್ ಇದೊಂದು ಬೇಸಿಕ್ ರೂಲ್ ಅಲ್ವಾ, ಎಷ್ಟೆಷ್ಟಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ 4 ಇಯರ್ಸ್ ಒಳಗಡೆ ಇರಬೇಕು. ನೆಕ್ಸ್ಟ್ 10 ಅಂದರೆ ನಿಮ್ಮ ಓವರಾಲ್ ಸ್ಯಾಲ್ರಿ ಏನಿದೆ, ಮಂತ್ಲಿ ಸ್ಯಾಲ್ರಿ, ಅದರ 10% ಅಷ್ಟೇ ನೀವು EMI ಆಗಿ ಪೇ ಮಾಡ್ತಾ ಇರಬೇಕು. ಇಷ್ಟಿದ್ರೆ ಮಾತ್ರ ನೀವು ಕಾರನ್ನು ತೊಗೋಬೋದು ಅಥವಾ ಬೈಕನ್ನು ತೊಗೋಬೋದು. ಸರಿ, ಈಗ ಜನರಲ್ ಆಗಿ ಹೇಳಿದ್ದೀವಿ. ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಸಪೋಸ್ ನಿಮಗೊಂದು 6 ಲಕ್ಷ ವರ್ಷಕ್ಕೆ ಪ್ಯಾಕೇಜ್ ಇರುತ್ತೆ ಅಂತ ತಿಳ್ಕೊಳ್ಳಿ. 6 ಲಕ್ಷ ಪ್ಯಾಕೇಜ್ ಇದ್ದರೆ ತಿಂಗಳಿಗೆ 50,000 ಸಂಬಳ. ಸೊ ಈ ಒಂದು ರೂಲ್ ಪ್ರಕಾರ ನೀವು 10% ಮಾತ್ರ ಕಟ್ಟಬೇಕಾಗುತ್ತೆ. ವಾಟ್ ಈಸ್ 10%? 5,000 ಅಷ್ಟೇ 10% ಅಂದರೆ. ಓಕೆ, 50,000 ಇದ್ದರೆ ನಿಮ್ಮ ಮಂತ್ಲಿ ಇನ್ಕಮ್ ಏನಿರುತ್ತೆ ಅದರ 10% ಮಾತ್ರ ಕಟ್ಟಬೇಕಾಗುತ್ತೆ. ನೀವು ಈ ಥರ ಮಾಡೋದ್ರಿಂದ ಗಾಡಿಯನ್ನು ತೊಗೋಬೇಕಾದ್ರೆ ನೀವು 20% ಡೌನ್ ಪೇಮೆಂಟ್ ಮಾಡಿರೋದ್ರಿಂದ ನೀವು ಉಳಿದಂಥ 80%ಗೆ ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗುತ್ತೆ. ಆಲ್ರೆಡಿ ಡೌನ್ ಪೇಮೆಂಟ್ ಆಗೋದ್ರಿಂದ 20% ಕಟ್ಟಿರ್ತೀರ, ಏನು 80% ಇರುತ್ತೆ. ಸೊ ನಿಮಗೆ ಒಂದು ಸ್ವಲ್ಪ ಸರ್ಟೈನ್ ಟೈಮ್ ಸೇವ್ ಆಗುತ್ತೆ ಮತ್ತು ಇಂಟ್ರೆಸ್ಟ್ ಸೇವ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು 4 ವರ್ಷಕ್ಕೆ ನೀವು ಡೌನ್ ಪೇಮೆಂಟ್ನ ಮಾಡಿ ಅಂತ ಹೇಳ್ತಿದ್ದೆ. ಕೆಲವರು 4 ಆಗೋದಿಲ್ಲ, ಯಾಕಂದರೆ ಈಗ ಒಂದು 10 ಲಕ್ಷದೋ 15 ಲಕ್ಷದೋ ಕಾರ್ ತೊಗೊಂಡ್ರೆ 4 ವರ್ಷಗಳಿಗೆ ಈ 10% ಇನ್ಕಮ್ ಸೂಟ್ ಆಗಲ್ಲ. ಏನು ಮಾಡೋದು? ಸೊ 4 ವರ್ಷನ 6 ವರ್ಷದವರೆಗೂ ರೀಚ್ ಮಾಡ್ಕೋಬೋದು ಅಂತ ಕೆಲವು ರೂಲ್ಗಳು ಹೇಳ್ತಾರೆ. 4 ವರ್ಷ ಆಗಿಲ್ಲ ಅಂದರೆ ಕೆಲವರು ಅದನ್ನು ಮುಂದಕ್ಕೆ ಹಾಕ್ಬೋದು. ಅಕಸ್ಮಾತ್ ಇನ್ನೂ ಒಂದು ಸ್ವಲ್ಪ ಸ್ಟೆಪ್ ಮುಂದಕ್ಕೆ ಹೋಗೋದಾದರೆ, ಸ್ವಲ್ಪ ಮಾಡಿಫಿಕೇಷನ್ ಮಾಡ್ಕೊಳೋದಾದರೆ 25% ಡೌನ್ ಪೇಮೆಂಟ್ ಮಾಡಿ ನಿಮ್ಮ ರಿಸ್ಕ್ ರಿಡ್ಯೂಸ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ 75%ಗಳಿಗೆ ಮಾತ್ರ ನೀವು EMIನ ಪೇ ಮಾಡಬೇಕಾಗುತ್ತೆ. ಸೊ ಆಗೇನು ಮಾಡ್ತೀರಾ, 4 ವರ್ಷನ 6 ವರ್ಷಕ್ಕೆ ತೊಗೊಳ್ಳಿ
ಇದು ಸರ್ಟನ್ ಚೇಂಜಸ್ ಏನೇನು ಮಾಡ್ಬೋದು ಅಂತ. ಆ್ಯಂಡ್ 10% ಮಾತ್ರ ನಿಮ್ಮ ಇನ್ಕಮಲ್ಲಿ ನೀವು EMIನ ಪೇ ಮಾಡಬೇಕು ಅನ್ನೋದಿರುತ್ತಲ್ಲ, ಇದನ್ನು ನೀವು 15%ವರೆಗೂ ಮಾಡ್ಕೊಬೋದು. ಇದು ಜನರಲ್ ರೂಲ್ ನಾನು ಕೊಟ್ಟಿದ್ದು ಫಸ್ಟು 24/10. ಇದನ್ನೇ ಫಾಲೋ ಮಾಡಬೇಕಂತ ಏನಿಲ್ಲ, ಇದನ್ನು ಸ್ವಲ್ಪ ಆಲ್ಟರ್ ಮಾಡ್ಕೋಬಹುದು. ಈಗ ನಿಮ್ಮ ಹತ್ರ 20% ಇಲ್ಲ, ಆಗೇನು ಮಾಡಬೇಕಾಗತ್ತೆ, ಅದನ್ನು 15% ಮಾಡ್ಕೋಬೋದು. ಬಟ್ ನಾನು ಹೇಳೋದೇನೆಂದರೆ ಆದಷ್ಟು ಡೌನ್ ಪೇಮೆಂಟಲ್ಲೇ ಕ್ಲಿಯರ್ ಮಾಡಿ, ಉಳಿದಂಥದ್ದನ್ನ ಮಾತ್ರ ನೀವು EMI ಆಪ್ಷನ್ಗೆ ಹೋಗಿ ಆದಷ್ಟು ಲೆಸ್ ಇಯರ್ ಇರಬೇಕು, ಆದಷ್ಟು ಲೆಸ್ ಪರ್ಸೆಂಟೇಜ್ ಕೂಡ ಇರಬೇಕು. ಇಂಟ್ರೆಸ್ಟ್ ಪರ್ಸೆಂಟೇಜು ಲೆಸ್ ಇದ್ದರೆ ಒಳ್ಳೆಯದು. ಅರೌಂಡ್ 10% ಒಂದು ಆವ್ರೇಜ್ ಪರ್ಸೆಂಟ್ ಇದೆ. ಇದಕ್ಕೆ ನೀವು ನಿಮ್ಮ ಸಂಬಳದ 10% ಮಾತ್ರ ಹಾಕಬೇಕು. ಹೆಚ್ಚು ಕಮ್ಮಿಯಾಗಿ 15% ಹೋದರೆ ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಇಟ್ ಶುಡ್ ನಾಟ್ ಕ್ರಾಸ್ ಅಬೌಟ್ 20 ಬಿಟ್ಟು ಹೋಯ್ತು ಅಂದರೆ ಫಸ್ಟ್ ಕೇಸ್ ಆಗುತ್ತೆ, ನಿಮ್ಮ ಲಿವಿಂಗ್ ಎಕ್ಸ್ಪೆನ್ಸಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬರೀ ಒಂದೇ ಒಂದು ವರ್ಷನ ಇನ್ಕ್ರೀಸ್ ಮಾಡೋದ್ರಿಂದ ಬಡ್ಡಿಯನ್ನು ಜಾಸ್ತಿ ಕಟ್ಟಬೇಕಾಗುತ್ತೆ. ಬಟ್ ನಿಮಗೆ ಅಸಲು ಡೌನ್ ಆಗುತ್ತೆ ನೀವು ಪೇ ಮಾಡಬೇಕಂತಿರೋದು ಬ್ಯಾಲೆನ್ಸ್ ಮಾಡೋಕ್ಕೆ ಹೋದಾಗ. ಸೊ ಈ ಒಂದು ರೂಲ್ ಏನಿದೆ ಇದು ಜನರಲ್ ರೂಲ್ ಅಷ್ಟೇ, ಇದನ್ನೇ ಫಾಲೋ ಮಾಡಬೇಕು 100% ಅನ್ನೋದೇನಿಲ್ಲ. ಕೆಲವೊಂದೊಂದು ಕಸ್ಟಮೈಸೇಷನ್ ಮಾಡ್ಕೊಬೋದು. ಈ ಒಂದು ರೂಲ್ನ ಉದ್ದೇಶ ಇಷ್ಟೇ, ಆದಷ್ಟು ಬರ್ಡನ್ನ ಕಮ್ಮಿ ಮಾಡುವಂಥದ್ದು, ಡೌನ್ ಪೇಮೆಂಟ್ ಮಾಡಿಸುವಂಥದ್ದು, ಲಿಮಿಟ್ ಮಾಡುವಂಥದ್ದು ವರ್ಷಗಳನ್ನು. ಕೆಲವರು 10 ವರ್ಷ 15 ವರ್ಷಕ್ಕೆ ಲೋನ್ ಹಾಕಿಸ್ಕೊತಾರೆ. ಇದನ್ನೆಲ್ಲ ಲಿಮಿಟ್ ಮಾಡೋಕ್ಕೋಸ್ಕರ ಅದನ್ನು ಮಾಡ್ತಿದ್ದಾರೆ ಅಷ್ಟೇ. ಇದರ ಉದ್ದೇಶ ಇರೋದು ಸಿಂಪಲ್, ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ತುಂಬ ನರಳಾಡೋದು ಬೇಡ, ಆದಷ್ಟು ಕಮ್ಮಿ ಮಾಡಿಕೊಳ್ಳಿ ನಂಬರ್ ಆಫ್ ಇಯರ್ನ. ಸೊ ನಿಮ್ಗೇನು ಅನ್ನಿಸ್ತು ಈ ಒಂದು ರೂಲ್?